ಕನ್ನಡದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಎಕ್ಸ್ಕ್ಲೂಸಿವ್ ಮೆಗಾ ಬ್ಲಾಸ್ಟಿಂಗ್ ಸ್ಟೋರಿ. ಬಿಗ್ ಬಾಸ್ನಲ್ಲಿ ಹವಾ ಎಬ್ಬಿಸಿದ ಡಿ ಬಾಸ್ ಫ್ಯಾನ್ ರಜತ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬಿಗ್ ಬಾಸ್ನಲ್ಲಿ ಹವಾ ಎಬ್ಬಿಸಿದ ಡಿ ಬಾಸ್ ಫ್ಯಾನ್ ರಜತ್ ಆರಂಭದಲ್ಲಿ ಕೊಂಚ ಓವರ್ ಅನಿಸಿದ್ರು, ಬರಬರುತ್ತಾ ಪರ್ಫೆಕ್ಟ್ ಪ್ಲೇ ಆಡ್ತಿದ್ರು. ಯಾರಿಗೂ ಕೇರ್ ಮಾಡಲ್ಲ ದರ್ಶನ್ ಅಭಿಮಾನಿ, ಯಾರಿಗೂ ಸೊಪ್ಪು ಹಾಕೋದಕ್ಕೆ ಹೋಗಲ್ಲ, ಬಕೆಟ್ ಹಿಡಿಯಲ್ಲ. ರಜತ್ ಖಡಕ್ ಆಟಕ್ಕೆ ಸುದೀಪ್ ಕೂಡ ಫಿದಾ ಆಗಿದ್ದಾರೆ, ತಲೆದೂಗಿದ್ದಾರೆ. ಹನುಮಂತು ಅದ್ಭುತ ಅದ್ಭುತ ಎಂದಾಗ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ರಜತ್ ಕೂಡ ಚೆನ್ನಾಗಿ ಆಡ್ತಿದ್ದಾನೆ ಎಂದಿದ್ದಂತಹ ಕಿಚ್ಚ ಸುದೀಪ್ ಇದು ಬಿಗ್ ಬಾಸ್ ಸಂಬಂಧ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಫ್ರೀಡಮ್ ಟಿವಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದೆ. ಹಾಗಾದ್ರೆ ಖಡಕ್ ಆಟ, ಪ್ರಾಕ್ಟಿಕಲ್ ಮಾತು, ಕುತಂತ್ರ ಇಲ್ಲದ ವ್ಯಕ್ತಿತ್ವ, ಹೀಗೆ ಎಲ್ಲರ ಮನಸ್ಸು ಗೆಲ್ಲುತ್ತಿರುವಂತಹ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಟ್ರೋಫಿ ಗೆಲ್ಲುವತ್ತ ರಜತ್ ಓಟ. ಸೊ ಅವರ ಒಂದೊಂದು ಟಾಸ್ಕ್ನಲ್ಲೂ ಸೂಕ್ಷ್ಮತೆಗಳನ್ನು ಗೊತ್ತು ಮಾಡ್ಕೊಂಡು ಆಟ ಆಡ್ತಿದ್ದಾರೆ, ಬುದ್ಧಿವಂತಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಹಾಗಾದರೆ ಈ ಬಾರಿಯ ಕಪ್ ಅಥವಾ ಈ ಬಾರಿಯ ಗೆಲುವು ಅವರದ್ದಾಗುತ್ತಾ? ಆರಂಭದಲ್ಲಿ ಕೊಂಚ ಓವರ್ ಅನಿಸ್ತಾ ಇದ್ರು, ಬರಬರುತ್ತಾ ಪರ್ಫೆಕ್ಟ್ ಪ್ಲೇ ಆಡ್ತಿದ್ದಾರೆ. ಚಿಲ್ಲರೆ ಕೆಲಸ ಬಿಟ್ಟು ಇಂಡಿವಿಜುವಲ್ ಆಗಿ ಆಡಿ ಗ್ರೂಪಿಸಮ್ ಬಿಟ್ಟು ಆಡೋಕೆ ತಾಕತ್ತು ಇಲ್ವಾ? ನಾನು ಸೂಪೀರಿಯರೇ, ನಾನು ಖರಾಬೆ ನಾಮಿನೇಷನ್ ಮಾಡಿಬಿಟ್ರೆ ಎದುರುತ್ತೀನಾ ಎನ್ನುವಂಥ ಅರ್ಥದಲ್ಲಿ ಹೀಗೆ ಯಾವಾಗಲೂ ರಫ್ ಅಂಡ್ ಟಫ್ ಆಗಿ ಮಾತಿನ ಮೂಲಕ ಗಮನ ಸೆಳೆದ ರಜತ್, ಅಂದರೆ ತನ್ನ ಮಾರ್ಮಿಕ ಮಾತುಗಳಿಂದಲೇ ಜನರನ್ನ ಸೆಳೀತಿರುವಂತಹ ಸ್ಪರ್ಧಿ. ಇತರೆ ಸ್ಪರ್ಧಿಗಳನ್ನ ಮಖಾಡೆ ಮಲಗಿಸಿ ಮಿಂಚುತ್ತಿದ್ದಾರೆ ರಜತ್. ನ್ಯಾಚುರಲ್ ಸ್ಟಾರ್ ಹನುಮಂತು ಬಿಟ್ರೆ ರಜತ್ತೇ ಸೂಪರ್. ರಜತ್ ಬಿಗ್ ಬಾಸ್ಗೆ ಕಳೆ ತಂದು ಕೊಟ್ನ. ಹಾಗಾದ್ರೆ ಮಂಕಾಗಿದ್ದ ಬಿಗ್ ಬಾಸ್, ರಜತ್ ಹನುಮಂತು ಬಿಗ್ ಬಾಸ್ ವ್ಯಾಲ್ಯೂ ಅನ್ನು ಕೂಡ ಹೆಚ್ಚಿಸಿದ್ರ. ರಜತ್ ಹನುಮಂತು ನಡುವೆ ತೀವ್ರ ಪೈಪೋಟಿ, ಅಂದ್ರೆ ಸ್ಪರ್ಧೆ ನಡೀತಾ ಇದೆ, ಕಾಂಪಿಟೇಷನ್ ನಡೀತಾ ಇದೆ. ಸೊ ಆರಂಭದಲ್ಲಿ ಹನುಮಂತು ಮುಗ್ಧತೆ ಮತ್ತು ಆತನಲ್ಲಿರ್ತಕ್ಕಂಥ ನಿರಪರಾಧಿತ್ವವನ್ನು ನಾವು ವೈಭವೀಕರಿಸಿದ್ದು ಹನುಮಂತುವಿನ ನೈಜವಾದ ಮುಗ್ಧತೆಯನ್ನು. ಸೊ ಅವರು ಕೂಡ ಒಂದು ಸೂಪರ್ ಹೀರೋನೇ, ನ್ಯಾಚುರಲ್ ಸ್ಟಾರ್ ಅಂತ ಹೆಸರು ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಫ್ರೀಡಮ್ ಟಿವಿ. ನ್ಯಾಚುರಲ್ ಸ್ಟಾರ್ ಹನುಮಂತು ಅಂತ ಕೂಗಿ ಕರೆದ್ವಿ. ಜನನೂ ಕೂಡ ನ್ಯಾಚುರಲ್ ಸ್ಟಾರ್ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ರು. ಅದು ಫ್ರೀಡಮ್ ಟಿವಿಗೆ ಸಂದಿದ ಬಹುದೊಡ್ಡ ಜಯ. ಆದರೆ ಪ್ರತಿಸ್ಪರ್ಧಿಯನ್ನು ಕೂಡ ಸಮಾನನಾಗಿ ನೋಡಬೇಕಾಗುತ್ತೆ. ಅವರ ಅರ್ಹತೆ ಮತ್ತು ಅವರ ಯೋಗ್ಯತೆ ಮತ್ತು ಅವರ ಪ್ರಾಮಾಣಿಕ ಎಫರ್ಟ್ನಿಂದ ಅವರು ಕಂಡುಕೊಳ್ಳುವಂತಹ ಹೆಸರು, ಅದನ್ನು ಫ್ರೀಡಮ್ ಟಿವಿ ಗಮನಿಸುತ್ತೆ. ಈ ಬಾರಿ ನಾವು ಗಮನಿಸಿದ್ದು ರಜತ್ ಎನ್ನುವಂತಹ ಸ್ಪರ್ಧಿ ಓವರ್ ಆಕ್ಟಿಂಗ್ ಅಂತ ಅನ್ನಿಸ್ತು ಆರಂಭದಲ್ಲಿ. ಆದರೆ ಬರಬರುತ್ತಾ ಅವರ ಆಟದ ರೀತಿಯಲ್ಲಿ ಬದಲಾಯಿತು. ರಜತ್ರನ್ನೇ ಟಾರ್ಗೆಟ್ ಮಾಡುತ್ತಿರುವಂತಹ ಇಡೀ ಮನೆ ಸದಸ್ಯರು. ಯಾವುದಕ್ಕೂ ಕಚ್ಚೆ ಕಟ್ಟದ ರಜತ್ನಿಂದ ಅದ್ಭುತ ಆಟ ಶುರುವಾಗಿದೆ. ಬಿಗ್ ಬಾಸ್ ಟ್ರೋಫಿ ಗೆಲ್ತಾರ? ಹಾಗಾದ್ರೆ ಖಳನಾಯಕ ಚೈತ್ರ ಅವರನ್ನ ಇನ್ನಿಲ್ಲದಂತೆ ಊರಿಸುವ ರಜತ್. ಚೈತ್ರ ಯಾರಿಗೂ ಕೂಡ ಬಗ್ಗದೇ ಇರತಕ್ಕಂತಹ ಒಂದು ಕಂಟೆಸ್ಟೆಂಟ್. ಆರಂಭದಲ್ಲಿ ರಫ್ ಅಂಡ್ ಟಫ್, ಈಗ ಸಾಫ್ಟ್ ಗೇಮ್ ಆಡೋದಕ್ಕೆ ಶುರು ಮಾಡಿದ್ದಾರೆ ಸ್ಪರ್ಧಿ. ಕ್ಯಾಪ್ಟನ್ ಆದ ಮೇಲೆ ಅತ್ಯಂತ ಸಮರ್ಥ ಆಟವನ್ನ ಆಡ್ತಾ ಇದ್ದಾರೆ ರಜತ್. ಉಗ್ರಂ ಮಂಜುಗೆ ಕೈ ಮಿಲಾಯಿಸಿ ಆಟ ಶುರು ಮಾಡಿದ್ದಾರೆ. ಚೈತ್ರಾಗೆ ಹೆಜ್ಜೆಗೂ ಕೂಡ ಟಕ್ಕರ್ ಕೊಡೋದಕ್ಕೆ ರಜತ್ ಎಲ್ಲ ಸಿದ್ಧತೆಯಲ್ಲೂ ಇದ್ದಾರೆ. ಹಾಗಾದ್ರೆ ಈ ಬಾರಿ ಗೆಲುವು ರಜತ್ನದಾಗುತ್ತಾ ಎನ್ನುವಂತಹ ಒಂದು ಚರ್ಚೆಗಳು ಬಹಳಷ್ಟು ಚರ್ಚೆಯಾಗ್ತಾ ಇದೆ.